ರಾಜಕೀಯ ರಂಗದಲ್ಲಿ ಧರ್ಮದ ಎಂಟ್ರಿ. ಪಡುಕುಡೂರು ಭದ್ರಕಾಳಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿದ ಕಾಂಗ್ರೆಸ್ಸಿನ ಉದಯ್ ಶೆಟ್ಟಿ. ಮುನಿಯಾಲಿನ ಪಡುಕುಡೂರು ರಸ್ತೆ ಬಗ್ಗೆ ಉದಯ್ ಶೆಟ್ಟಿ ಮೇಲೆ ವೈಯಕ್ತಿಕ ಆರೋಪದಿಂದ ನೊಂದ ಮುನಿಯಾಲು ಉದಯ್ ಶೆಟ್ಟಿ ಪೂಜೆ ಸಲ್ಲಿಕೆ. ನಾನು ಇವತ್ತು ಪಡುಗೂಡೂರು ಭದ್ರಕಾಳಿ ಅಮ್ಮ ದೇವರ ಸನ್ನಿಧಾನದ ಬಳಿ ಇದ್ದೇನೆ. ಇವತ್ತು ತಾಯಿಗೆ ಹೂವಿನ ಪೂಜೆ ಅರ್ಪಿಸಿ ಇಲ್ಲಿ ಊರಿನವರೊಟ್ಟಿಗಿದ್ದೇನೆ. ನಾನಿವತ್ತು ಭಾಳ ಬೇಸರದಿಂದ ಹಾಗೂ ಮನನೊಂದು ತಾಯಿ ಹತ್ರ ಒಂದು ಹೇಳಿಕೆಯಾಗಿ ಬಂದಿದ್ದೇನೆ. ಯಾಕಂದರೆ ನಾನು ಒಬ್ಬ ಸಿವಿಲ್ ಗುತ್ತಿಗೆದಾರನಾಗಿದ್ದು ನನ್ನ ಜೀವನವನ್ನು ಸುಮಾರು ನನ್ನ MTech ಮಾಡಿ 2000ದಲ್ಲಿ ಮುಗಿದ ನಂತರ 25 ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡ್ತಾ ಬಂದಿದ್ದೇನೆ. ಬರುವಾಗ ಪಡುಗೂಡೂರು ಅಂದರೆ ನನಗೆ ನನ್ನ ಇನ್ನೊಂದು ಮನೆ ಇದ್ದಾಗೆ, ಅಷ್ಟು ಪ್ರೀತಿಸುವ ನನ್ನ ಊರು. ಈ ಖಜಾನೆ ರಸ್ತೆಯ ಬಗ್ಗೆ ಒಂದು ಬಹಳ ಗುರುತರವಾದ ಅಪವಾದ ನನ್ನ ಮೇಲೆ ಹಾಕ್ತಾ ಇದ್ದಾರೆ. ನಾನು ರಸ್ತೆಯನ್ನು ಅಗೆದಾಗಿದ್ದೇನೆ, ಹಾಗೆ ಸಾರ್ವಜನಿಕರ ಜೀವನಕ್ಕೆ ತೊಂದರೆ ಮಾಡ್ತೇನೆ ಅಂತ ನನ್ನ ಬಗ್ಗೆ ಅಪವಾದನ ಹಾಕಿದ್ದಾರೆ. ಅದಕ್ಕೊಂದು ಸ್ಪಷ್ಟೀಕರಣ ಕೊಡಬೇಕಂತ ತಾಯಿಯ ಸನ್ನಿಧಾನದ ಮೇಲೆ ಕೊಡ್ತಿದ್ದೇನೆ. ಯಾಕಂದರೆ ಮನುಷ್ಯರಿಗೆ ಹೇಳಿ ಅರ್ಥ ಆದರೂ ಅರ್ಥ ಆಗದಿದ್ದರಾಗೆ ಇದ್ದರೆ ಬಾರದಿದ್ದರೂ ಬಂದಾಗೆ ನಟನೆ ಮಾಡುವವರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಈ ರಸ್ತೆಯ ಮೊದಲು ಆ ಬದಿಯಲ್ಲಿ ಖಜಾನೆ ಬದಿಯಲ್ಲಿ ಸಹ ಹಿಂದೆ ಒಂದು 3 ಕಿಲೋಮೀಟರ್ ರಸ್ತೆಯನ್ನು 5.5 ಮೀಟರ್ ಕಾಂಕ್ರೀಟ್ ರಸ್ತೆಯನ್ನು ನಾನೇ ಸರ್ಕಾರದಿಂದ ದುಡ್ಡು ತಂದು ಅನುದಾನ ತಂದು ಈ ರಸ್ತೆಯನ್ನು ಕಂಪ್ಲೀಟ್ ಮಾಡಲಿಕ್ಕಾಗಿ ಮಾಡಿದ್ದು. ಅದೇ ರೀತಿ ಈ ಪಡುಕುಡೂರು ಭಾಗದಲ್ಲಿ ಸಹ ಈ ರಸ್ತೆ ಸುಮಾರು 20 ವರ್ಷದ ಬೇಡಿಕೆ ಆಗಿತ್ತು. ಸುಮಾರು 20 ವರ್ಷದಿಂದ ಸತತವಾಗಿ ಸ್ಥಳೀಯ ಶಾಸಕರ ಹತ್ರ ಸುನೀಲ್ ಕುಮಾರ್ ಹತ್ರ ಜನರು ಎಷ್ಟೇ ಮನವಿ ಕೊಟ್ಟರು. ಅವರು ಇಲ್ಲಿ 4 ಸಲ MLA ಆಗಿ 1 ಸಲ ಮಿನಿಸ್ಟರ್ ಕೆಲಸ ಮಾಡಿದ ಕೊಟ್ಟರು ಈ ಭಾಗದಲ್ಲಿ ಹೆಚ್ಚಿನ ಕಾಂಗ್ರೆಸ್ನ ಮತದಾರ ಇದ್ದಾರೆ, ಅಥವಾ ಆ ಒಂದು ಸಂಬಂಧಪಟ್ಟ ಇದ್ದಾರೆ ಉದ್ದೇಶಕ್ಕೋಸ್ಕರ ಈ ರಸ್ತೆಯನ್ನು ಮಾಡಿಲ್ಲ ಅಂತ ಇಡೀ ಊರಿಗೆ ಗೊತ್ತಿದೆ. ಹಾಗಿರುವಾಗ ಈ ಸಲ ನಮ್ಮ ಸರ್ಕಾರ ಬಂದ ನಂತರ ಅದಕ್ಕೊಂದು ಅನುದಾನ ತರಬೇಕಂತ 2 ಕೋಟಿ ರೂಪಾಯಿ ಅನುದಾನವನ್ನು ತಂದು ಕೆಲಸ ಮಾಡಲಿಕ್ಕೆ ಅಂತೇಳಿ ಮಾಡಿದೆವು. ಅದು ಸಹ ನನ್ನ ಹೆಸರಲ್ಲಿ ಗುತ್ತಿಗೆ ತಗೊಂಡ್ರೆ ಇವ್ರದ್ದು ಪುನಃ ಕರಕಾರಿ ಮಾಡ್ತಾರೆ ಅಂತೇಳಿ ಅದನ್ನು ನಾವು ನಮ್ಮ ಸ್ಥಳೀಯರಾದ ಪ್ರಶಾಂತ್ ಮಳವಳ್ಳಿಯವರ ಹೆಸರಲ್ಲಿ ಗುತ್ತಿಗೆ ಟೆಂಡರನ್ನು ತಗೊಂಡು ಕೆಲಸ ಮಾಡಲಿಕ್ಕೆ ಅಂತ ಪ್ರಾರಂಭಿಸಿದರು. ಮಾಡುವಾಗ ಅವರು ಚೈನೀಜಿನ ಹೆಚ್ಚು ಕಡಿಮೆಯಿಂದ ಸ್ವಲ್ಪ ಎದುರುಗಡೆ ಅಗೆದು ರಸ್ತೆಯನ್ನು ಮಾಡಿದರು. ಆದರೂ PWL ಯಾಕೆ 2 ಕೋಟಿ ರಸ್ತೆಗೆ ವೇರಿಯೇಷನ್ ಮಾಡಿದರು. ಪುನಃ 40 ಲಕ್ಷ ರೂಪಾಯಿ ದುಡ್ಡನ್ನು ತಂದು ಆ ರಸ್ತೆಯನ್ನು ಕಂಪ್ಲೀಟ್ ಮಾಡಲಿಕ್ಕೆ ಯಾವುದೇ ತೊಂದರೆ ಇಲ್ಲ. ಮತ್ತು ಅದು PW ರಸ್ತೆ ಆದ್ದರಿಂದ ಅದನ್ನು ಕಂಪ್ಲೀಟ್ ಮಾಡಬೇಕಿತ್ತು. ಕೇವಲ ಶಾಸಕರು ಒಂದು ಏನಂತ ಹೇಳ್ತಾರೆ, ಹಠ ಅಥವಾ ಏನಂತ ಹೇಳ್ತಾರೆ, ಇಲ್ಲಿ ಆಗಬಾರ್ದು ಅನ್ನೋ ಕೆಟ್ಟ ಧೋರಣೆಗೋಸ್ಕರ ಇದನ್ನು ಪೆಂಡಿಂಗ್ ಇಟ್ಟಿದ್ದಾರೆ ವಿನಃ ನನ್ನದು ಯಾವುದೇ ಇದರಲ್ಲಿ ಪಾತ್ರ ಇಲ್ಲ ಅಂತ ನಾನು ತಾಯಿಯ ಮುಂದೆ ಪ್ರಮಾಣೀಕರಿಸ್ತೇನೆ. ನಾನು ಈ ರಸ್ತೆ ಆಗಬೇಕು, ಇದು ಜನರಿಗೆ ಇದರಲ್ಲಿ ಒಳ್ಳೆ ಅವಕಾಶ ಸಿಗಬೇಕು, ಇಲ್ಲಿ ಒಳ್ಳೆಯದಾಗಬೇಕಂತ ನನ್ನ ಮನಪೂರ್ವಕವಾಗಿ ಈ ಕೆಲಸವನ್ನು ಮಾಡಿರುತ್ತೇನೆ. ಯಾರೆಲ್ಲ ಇದರಲ್ಲಿ ದುಷ್ಕೃತ್ಯವನ್ನು ಮಾಡಿ ಇದನ್ನು ಮಾಡಬಾರ್ದಿದ್ದಾರಾ ಅವರಿಗೆ ಇನ್ನು ಮುಂದೆ ಆದರೂ ತಾಯಿ ಒಳ್ಳೆ ಬುದ್ಧಿಯನ್ನು ಕೊಟ್ಟು ಕೂಡಲೇ ಆ ರಸ್ತೆಯನ್ನು ಕಂಪ್ಲೀಟ್ ಆಗಿ ಸಾರ್ವಜನಿಕರಿಗೆ ತೊಂದರೆ ಆಗಿ ಸಾರ್ವಜನಿಕರಿಗೆ ಒಳ್ಳೆ ರಸ್ತೆ ಬೇಕು. ಇದರಲ್ಲಿ ನನ್ನದು ಯಾವುದೇ ಪಾತ್ರ ಇಲ್ಲ. ನಾನು ಯಾವತ್ತೂ ಇದನ್ನು ನಿಲ್ಲಿಸುವುದರಿಲ್ಲ. ಇದು ಸುನೀಲ್ ಕುಮಾರ್ ಕುಮ್ಮಕ್ಕಿಂದ ಈ ರಸ್ತೆ ಆಗದೆ ನಿಂತಿದೆ. ಮುಂದೆ ಆದರೂ ಅವರು ಇಲ್ಲಿ ಬಂದು ತಾಯಿ ಹತ್ರ ಪ್ರಾರ್ಥನೆ ಮಾಡಿ ಆ ರಸ್ತೆಯನ್ನು ಮಾಡುವ ಹಾಗೆ PW ಸಂಬಂಧಪಟ್ಟ ಇಂಜಿನಿಯರ್ ನಿರ್ದೇಶನ ಕೊಟ್ಟು ಕೂಡಲೇ ಈ ರಸ್ತೆಯಾಗಿ ಸಾರ್ವಜನಿಕರಿಗೆ ತುಂಬ ಮಕ್ಕಳು ಸಾರ್ವಜನಿಕರು ಒಂದಷ್ಟು ಮಣಿಪಾಲಕ್ಕೆ ಹೋಗುವ ಉದ್ಯೋಗಿಗಳು ಸಾವಿರಾರು ಜನ ಬಸ್ ಓಡಾಡುವ ರಸ್ತೆಯಾಗಿರ್ತದೆ. ಅದನ್ನು ಮಾಡುವ ಹಾಗೆ ಅವರು ಒಳ್ಳೆ ಕೆಲಸವನ್ನು ಮಾಡುವ ಹಾಗೆ ಆ ತಾಯಿಯವರಿಗೆ ಬುದ್ಧಿ ಕೊಡಲಿ ಅಂತ ಹೇಳುತ್ತಾ ಈ ಒಂದು ಸ್ಪಷ್ಟೀಕರಣವನ್ನು ಈ ಮೂಲಕ ಕೊಡಲು ಇಚ್ಛಿಸುತ್ತೇನೆ. ನಮಸ್ಕಾರ. ಅಪವಾದ ನಮ್ಮಲ್ಲಿ ರಸ್ತೆದ ಬಗ್ಗೆ ಅದರ ಬಗ್ಗೆ ತಾಯಿದ ಮೇಲೆ ಪ್ರಾರ್ಥನೆ ಲಾಸ್ಟ್ ಒಂದು ಎಲ್ಲ ಮಾನವ ಇದು ಪ್ರಯತ್ನ ಪೂರ ಬಂತು. ಅದ್ರಲ್ಲಿ ಲಾಸ್ಟ್ ಊರು ಬಂದು ನಮ್ಮ ಬಂತು ಇದು ನಮ್ಮಿನ ತಾಯಿ ನೇಪಾಳ ಬರ್ತದೆ ಪ್ರಾರ್ಥನೆ ಅಂತ ನಮ್ಮ ಬೇಕಂದ ಯಾಕಂದರೆ ಪಡುಗೂರು ಮನೆಯನ್ನು ಕೂಡ ಹಿಂಗೆ ಆಗಿತ್ಲಾಗ ನನ್ನ ಬಾರಿ ಪ್ರೀತಿಸೋಣ ಊರು ಇನ್ನು ಮಸ್ತ್ ಕೆಲಸದ ಬಂದೆ ಇದು ಗೊತ್ತಿರ್ತಾರೆ. ಈ ರಸ್ತೆಗಳ ಪ್ರಾರಂಭದ ಆ ಬದಿತ್ತು ಇದು ಗೊತ್ತಿರ್ತಾರೆ. 5 ಬಿಟ್ಟು ಕಾಂಗ್ರೆಸ್ ರೋಡ್ ಖಜಾನೆ ಅದೊಂದು PW ರೋಡ್ಲಾಗ್ತದೆ. ಅದಾಗ ಅದೆಲ್ಲ ಸ್ವಂತವಾಗಿ ಇಚ್ಛೆ ಇದೆ. ಅದ PW ರೋಡ್ಲಾಗ್ತದೆ 5.5 ಮೀಟರ್ ರೋಡ್ ಹಿಂಗೆ ಇರ್ತದೆ. ಸುಮಾರು ಒಂದು 10 ವರ್ಷ ಆಗುತ್ತೆ. ಮತ್ತು ಕೊಟ್ಟು ಮಾಡ್ತಾರೆ ಐದು ಬಗ್ಗೆ ಬಂದಾಗ ಈ ಭಾಗಗಾಡು ಒಂದು 20 ವರ್ಷ ಜಾಸ್ತಿ ಆಗುತ್ತೆ. ನಮ್ಮ ಈ ರೋಡ್ ಒಂದು ಮಾತಿನ ಕಲ್ಪನೆ ಇತ್ತು. ಅದೇ ಭಾರಿ ಬಣ್ಣ ಭಾರಿ ಹಾಳಿತ್ತು. ನಾವು ಆವಡು ಮಸ್ತ್ ಪ್ರಯತ್ನ ನಮ್ಮ ಮಸ್ತ್ ರಿಕ್ವೆಸ್ಟ್ ನಮ್ಮ ಊರ್ದಾಗ ಮಾತು ಒಟ್ಟಾದ ಮಸ್ತ್ ರಿಕ್ವೆಸ್ಟ್ ಕೊಡ್ದಿರ್ತೇವೆ. ಆಟ ಆದಿತ್ತು ಅಂದ್ರೆ ಯಾರು ಖಾಲಿ ರಾಜಕೀಯ ಇರುತ್ತೆ ಯಾರು ಈ ಪ್ರೊಫೆಷನ್ ಮಾಡ್ತಾ ಇರ್ತಾರೆ. ಯಾರು ಇಂಜಿನಿಯರಿಂಗ್ ಅದು ಈ ಲೈನ್ ಎಲ್ಲ ಕೊಪ್ಪಳ ಕೆಲಸ ಮಾಡ್ಕೊಂಡಿತ್ತು. ಮೊದಲು ಇಬ್ಬರು ಈ ರಸ್ತೆ ಆಗ್ಬಿಟ್ಟು ಯಾರೆಲ್ಲ ಪ್ರಯತ್ನ ಅಂತ 2 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಸರ್ಕಾರ ಮಲ್ಪ ಅಂತ ಬರ್ತಿತ್ತು. ಮತ್ತೆ ಈ ರಾಜಕೀಯ ಗಂಜಾಟ ಬಿಡಿಸಿ ಬಂದು ಎಲ್ಲ ಟೆಂಡರ್ ಲೈಕ್ ಏನು ಮಾಡಿಸಿ ಗೊತ್ತಾಗಿದೆ ಬೇರೆ ಡಿಪಾರ್ಟ್ಮೆಂಟ್ ರಾಜಕೀಯ ರಬ್ಬಿಗೆ ಬಿಡಿಸಿ ಬಂದು
ಬೇರೆ ನಮ್ಮನೇ ಬೋಡಿದ್ದ ಪ್ರಶಾಂತ್ ಮಲಾಳಿ ನಾನು ಟೆಂಡರ್ ಪಡೆದು ಬೇರೆ ಅಂತ ಹೋಗಿ ಬೇರೆ ಮಲ್ಪರ ಹೋನಾಗಲೇ ಡಿಸ್ಟರ್ಬ್ ಮಾಡ್ತೇನೆ ಮಸ್ತ್ ಗೊತ್ತಾಗಿದೆ ಅದರಲ್ಲಿ ಊರ್ದು ಬೇರೆ ಎಂಚು ಮಲ್ಪದ ಪರಿಕಲ್ಪನೆ ಇರ್ತೇವೆ 5 ತೊಂದರೆ ಮಾಡ್ತೇವೆ 5 ಮಕ್ಕಳ ಆ ರಸ್ತೆ ಇದು ಮುಲ್ಪರದ ಲೆಂತ್ ಒಂದು ಇಂಜಿನಿಯರ್ಸ್ ಆಗಲು ಗರ್ತದ ಮುಲ್ಪ ಶುರು ಮಾಡ್ತೇವೆ ಅದು ಮಕ್ಕಳ ಮುಂತ ಶಾಸಕರು ಸುನಿಲ್ ಕುಮಾರ್ ತೊಂದರೆ ಮಾಡ್ತದೆ ಮುಂತಾರ ಬಲ್ಲಿ ಈ ಊರ್ದ ಕೆಲಸಕ್ಕೆ ಬಂದ ಕಪ್ಪು ಚುಕ್ಕಿ ಆಗ್ಬಿಟ್ಟು ಬಂದ ಉದ್ದೇಶಕ್ಕೋಸ್ಕರ ಅವನ ಅಲ್ಪ ದೇವನ ಅಮ್ಮನ ಎದುರ್ಕೊಂಡಿತ್ತು ಓಲ್ಲ ಸುಳ್ಳು ಮಾಡೋದು ದೇವರ ಸುಳ್ಳು ಮಾಡ್ತಾರೆ ಗೊತ್ತಾಗಿದೆ ಮಲ್ಪೊಡು ನಿಂಗೆ ಬರ್ತದೆ ಸರಿ ಮಲ್ಪೊಡು ಮಲ್ತ ಬರ್ತದೆ ಅದು ಮಕ್ಕಳ ತ್ರಿನೇಶಿಂದ ಆಯ್ತು AW ತಾಯಡ ಬಂಡೆ ಅವ್ರು ಅಡ್ಡು ಕೊಟ್ಟಿದ್ದ ಅಡ್ಡು 20% ವೇರಿಯೇಷನ್ ಅಂತ 4 ಲಕ್ಷ ರೂಪಾಯಿದ ಆ ರೋಡ್ ಕಂಪ್ಲೀಟ್ ಮಾಡ್ತಾರೆ ಹೆಂಗ್ ಕಾಂಗ್ರೆಸ್ ಸರ್ಕಾರಕ್ಕೆ ಉದಯ್ ಶೆಟ್ಟಿಗೆ ಕೆಟ್ಟ ಪದಾರ್ಥ ಬರೋದು ಉದ್ದೇಶ ಇದೆ ಆ ಕೆಲಸ ಮಲ್ಪಂದು ಉಂಟಿದೆ ಐಟಿ ಸಾವಿರಾರು ಜನ ತಿರುಗುವುದಿಲ್ಲ ಅವ್ರು ಏರಿನ ಬಗ್ಗೆ 200 ಏರಿನ ಬಗ್ಗೆ ಮಲ್ಪೊಂದು ಇದು ಪಂಡ ದೇವರ ಮಧ್ಯವರ್ತಿ ಇದು ಭಟ್ರು ಅದೇ ಇರಡ ಪಂದ್ಯ ಎಂಗುಲಾಗೆ ಮುಟ್ಟವು ತಾಯಿಗೆ ಎಂಗೆಲೆ ಪಂಪನ ಶಕ್ತಿ ಇದೆ ಮಲ್ಲಿ ಇರ ಮಧ್ಯ ಎಂಗೆಲಿಗೆ ಒಂಜಿ ಕೊಂಡಿ ಅದು ಕೆಲಸ ಮಲ್ಪವರು ಎಂಗೆಲೆ ಏಪಲ ಇನ್ನೊಂದು ಮಲ್ತೊಂದು ಎಂಗೆ ಬರ್ಬಾರ್ದು ಅಂಚೆ ಪುನಗ ಯಾನಂತೂ ದಾಲ ತಪ್ಪು ಮಲ್ತಿ ಬರ್ರೆ ಆ ರೋಡ್ ಬಗ್ಗೆ ಇದೇ ಪಂಡ ಮುರಾಣಿಸಿ ಎಂಗೆಲ್ಲ ಮಿತ್ರ ಇರ್ಲಂದು ಪಕ್ಷ ಬೇತೆ ಇರ್ತಾರೆ ಸುರೇಶ್ ಶೆಟ್ರು 2-3 ಸಾರಿ ಪೇಪರ್ ಸ್ಟೇಟ್ಮೆಂಟ್ ಬರೆಯರು ಮಸ್ತ್ ಬೇಜಾರನ್ನು ಆರಾಧೆ ಕೊಡ್ತೀರಾ ಏರ ಕೊರ್ಪಾದ ಗೊತ್ತಿದೆ ಆಮೇಲೆ 5 ನಾರ್ನ ಬಂದದ್ದು ನಾನು ಅರೆಗ್ಲ ಸ್ಪಷ್ಟನೆ ಕೊಡ್ತೀನಿ ಯಾನ ರಸ್ತೆದಾಡು ಪಡಗುಡದ ಬಗ್ಗೆ ದಾಳ ತಪ್ಪು ಮಲ್ದಿಸಿ ಯಾನ ಆ ಊರನ್ನು ಅದಕ್ಕೆ 2 ಕೋಟಿ ರೂಪಾಯಿ ಪರಿಕಲ್ಪನೆ ದುಡ್ಡು ಕೊನಪದ್ದಿಲ್ಲ ಯಾರು ಈ ಸರ್ಕಾರ ಕೊನಪದು ಈ 2 ಕೋಟಿ ಬೇಲೆ ಕೊನಪದು ಆಯಿ ಪಕ್ಕ ರೋಡ್ ಏಟು ಪೊರ್ಲಾಡು ಗೊತ್ತಿದ್ದು ಇಂಚಿನ ಬದಿತ ಒಂದು 100 ಮೀಟರ್ ಗ್ಯಾಪ್ ಇದೆ ಇದೆಲ್ಲ ಬಗ್ಗೆ ಗೂಬೆ ಕೂರಿಸೋದು ಮಲ್ದ ಬೇಲೆ ಪಡಗುಡು ಆದ್ಯಂತ ಜನಕ್ಕೆ ಸುಮಾರು ಜನ ಹಿರಿಯರು ಫೋನ್ ಮಾಡ್ತೇವೆ ಯಾಕಂದ್ರೆ ಇಂಚೂರು ಮನಸ್ಸು ಬೇಜಾರಾಗ ಅದೇ ದಾದ ಒಂದೊಂದು ಏನೊಂದು ಏನ್ ಗೊತ್ತು ನೀವು ತಪ್ಪು ಮಾಡ್ತೀವಿ ದಾದ ಅವನು ಮುಂದೆ ಕೇಳಿದ್ರು ಒರಿ ಜನಕ್ಕೆ ಎಕ್ಸ್ಪ್ಲೇನ್ ಅಂತ ಬರೋದು ಅವತ್ತೊಂದು ಇರಲೇ ಗೊತ್ತು ಮಾಡ್ರೆ ಈಗೆಲ್ಲ ಇದು ಮಲ್ಲ ಭಜನೆ ಈ ಸರಿ ಮಾಡ್ತಾರೆ ಮಲ್ಲ ಕಾರ್ಯಕ್ರಮ ಮಾಡ್ತದೆ ಐಕಲ್ ಒಂದು 25 ಲಕ್ಷ ರೂಪಾಯಿ ದುಡ್ಡು ನಮ್ಮನ ಸರ್ಕಾರವೇ ಕೊಡ್ಲಿ ಸಿದ್ದರಾಮಯ್ಯ ಸರ್ಕಾರವೇ ಕೊಡ್ಲಿ ಬೇರೆ ಮಧ್ಯಾಹ್ನ ಪೋಸ್ಟ್ ಮ್ಯಾನ್ ಆಗಿತ್ತು MLA ಶಿಫಾರಸು ಮಾತ್ರ ಮಾಡಿತ್ತು ಅದೇ ಆಟ ಇರ್ತಂದ್ರೆ ಈ ಸಾರಿ ಕಾರ್ಕಳ ತಾಲೂಕು 7 ಕೋಟಿ ರೂಪಾಯಿ ಬಿತ್ತು ಖಾಲಿ ದೈವಸ್ಥಾನಕ್ಕೆ ಮಾತ್ರ ಸರ್ಕಾರ ದುಡ್ಡು ಕೊಡ್ತಿಲ್ಲ ಅವರು ಸರ್ಕಾರ ಊರವರು ಸರ್ಕಾರ ಜನಕ್ಕೆಲ್ಲ ದುಡ್ಡು ಅವು ದುಡ್ಡು ಸರ್ಕಾರ ಜನಕ್ಕೆಲ್ಲ ಗೊತ್ತು ಆಗಲ್ಲ ಅವು ಎರೆ ಕೊರಡು ಬಂದ ಪರಿಕಲ್ಪನೆ ಮಾಡುತ್ತೆ ಆ ರೀತಿ ಎಡ್ಡೆ ಬೇಲೆ ಮಾಡ್ತಿರ್ತಾರೆ ಏನಮ್ಮನೆ ಒಂದು ಸಮಾಜ ಏನಾನ ಕೆಲಸ ಮಾಡ್ಕೊಂಡು ಹೋದಾಗ ಈ ಕಪ್ಪು ಚುಕ್ಕಿದ ಕೂಡ ಅದನ್ನು ಒತ್ತುದು ಮಾಡಿದಾಗ ಮನಸ್ಸು ಮಸ್ತ್ ಬೇಜಾರಾಗಲ್ಲ ಅದ ಏನು ಸುಮಾರು ಪ್ರಸನ್ನ ಡಿಸೈಡ್ ಮಾಡ್ತಾರೆ ಕೂಡ ಪೇಪರ್ ಅಂತ ಹೇಳಿಕೆ ಬೊಕ್ಕ ಈ ಸೋಷಿಯಲ್ ಮೀಡಿಯಾ ಒಂಜಿ ಇಡೀ ಕಾರ್ಲ ತಾಲೂಕದ ಎಡ್ಡೆತನ ಒಂದು 2 ಲಕ್ಷ ಬದುಕನ್ನು ಹಾಳು ಮಾಡ್ಕೊಂಡು 5 ಜನ ಒಳ್ಳೆದು ಕೇಳ 5 ಜನ ಇಡೀ 2 ಲಕ್ಷ ಜನಕ್ಕೆಲ್ಲ ವಿಚಾರವಾಗಿ ಈ ವಾಟ್ಸಪ್ ಫೇಸ್ಬುಕ್ ಯೂನಿವರ್ಸಿಟಿ ಮಾನಹಾನಿ ಮಲ್ಪಂಚಿದೆ ಅಂತ ರೋಡ್ ಪುಸ್ತಕ ಪುದಾರು ಬರೀದೆ ಅದನ್ನ ಗರ್ತನೆ ತೋಜದು ಇರೋ ತುದಿಪ್ಪ ಇಲ್ಲ ಸೋಷಿಯಲ್ ಮೀಡಿಯಾ ಇಲ್ಲ ಈಗ ಭಾರಿ ಅಪಹಾಸ್ಯ ಅದು ಬರೀತೇವೆ ಅದು ರೋಡ್ ಬಂದು ಬಿಟ್ರೆ ರೋಡ್ ಬಂದ್ಬಿಡ ಇರು ಬಲ್ಲಿ 2 ಬಂದ್ಬಿಡ ರಸ್ತೆ ತುಂಬಾ ತಾಜಿ ತುಂಬಾ ಮಾತಾಡಿ ಬಣಬೋಣ ಹಿಂಗೆಲ್ಲ ಮಾತ್ರ ಕಾಪನ ಅಪ್ಪಡ ಬಂದು ಖಂಡಿತ ಯಾನಂತದಾರ ತಪ್ಪ ಜ್ಞಾನ ರಸ್ತೆ ಅವರು ಪಡುಗರು ಎಡ್ಡೆ ಅವರು ಏಪಲೆಯನ್ನ ಚಿಂತನೆ ಏಪಲೆಯನ್ನ ಯೋಚನೆ ಆ ದೃಷ್ಟಿಡಿ ಎಪ್ಪನ ಉಂಟು ಅಣ್ಣ ಹಿಂಗೆಲ್ಲ ಶಾಸಕರಿಗೆ ಎಡ್ಡೆ ಬುದ್ಧಿ ಕೂರ್ದು ಊರುಡು ಕೆಟ್ಟ ವಿಚಾರ ಕೆಟ್ಟ ಜನಕ್ಕೆಲ್ಲ ಮನಸ್ಸನ್ನು ಹಾಳು ಮಾಡ್ಬಾರ್ದು ಅಭಿವೃದ್ಧಿದ ಬಗ್ಗೆ ಎಡ್ಡೆತನದ ಬಗ್ಗೆ ಸುಳ್ಳೆ ಆಗಲ್ಲ ಮನೆ ದೇವರು ಅವು ಅಂಚ ಸುಳ್ಳು ಆತು ಸುಳ್ಳು ಮಲ್ಪನ ಏರಿಯಲ್ಲ ಎಡ್ಡೆ ಇತ್ತು ಸುಳ್ಳು ಮನೆ ದೇವರು ಮಲ್ತದ ಅಂಚ ಮಲ್ಪನ ಬಲ್ಲಿ ಇರ್ತದೆ ಅದನ್ನ ಮಲ್ಪಂದೆ ಅಂತ ಎಡ್ಡೆ ತಾಜಿಟ್ಟು ಪೋಯಿರುದಂಡ ಹಿಂಗೆಲ್ಲ ಊರ ಅಭಿವೃದ್ಧಿ ಆಗುದು ಎಡ್ಡೆ ಅವನು ಹಿಂಗೆಲ್ಲ ಕಲ್ಪನೆ ಸಾಕಾರ ಆಗುದು ಐದು ಈರ್ನ ಒಂದು ಆಶೀರ್ವಾದ ಬೋರ್ಬಿಟ್ರೆ ಮಲ್ತ ಕೂರೋದು ಎಲ್ಲ ಪ್ರಾರ್ಥನೆ ಇದೆ ಖಂಡಿತ ದೇವಿಡ ಪ್ರಾರ್ಥನೆ ಮಾಡ್ಕೊಂಡು ದೇವಿಗೆ ಓವು ತಪ್ಪು ಓವು ಸರಿ ಏರ್ನ ತಪ್ಪು ಏರ್ನ ಸರಿ ವಿಚಾರ ಅಲ್ಲ ಚಿತ್ತಾಗಿ ಐದಾರ ಆಲ ಎದುರು ಜಾಸ್ತಿ ಅಂಕಲ್ ಪರವಡು ಬಂದಿದ್ವಿ ಅದಕ್ಕೆ ಪೂರದ ಗೊತ್ತಿತ್ತಿನ ವಿಚಾರ ಅಂಡ ಎಂಕಲ್ ಹೇಳಿದಾರಲ್ಲ ಆದಿತ್ತಲ್ಲ ಈಗ ಕ್ಷಮೆ ಕೊಡಲ್ಲ ಅಂತ ಎಂಕಲ್ ಕೇಳೋದು ಒಕ್ಕ ಎಂಕಲ್ ಏನು ಮಲ್ದಿಜ ಇದನ್ನು ಏನು ಮಲ್ದೇರಿ ಇಂಚಿನ ಎಲ್ಲ ವಿಚಾರ ಅಪಾದನೆ ಮಾಡಿದೇರಿ ಅದೇನು ಐಕಿ ಸರಿಯಾನ ಪ್ರಾಯಚಿತ್ತನ ಏ ಮಲ್ಕೊಳ್ಳ ಎಂಕಲ್ ಅರಡು ನಕ್ಕದು ಹೇಳಿದಾರ ಅಪ್ಪಗೆ ಪೂರ ಗೊತ್ತಿತ್ತಿನ ವಿಚಾರ ಏನು ಹೇಳ್ತಾರೆ ಅರಡು ಜಾಸ್ತಿ ಪರವಡ ಅಂತಿ ಅಂತ ಹೇಳಿದಾರ ಅದು ಇಂಚಿನ ಇತ್ತಿರಲ್ಲ ಈ ನನಾತ್ ಬೆಲೆ ಇನ್ನ ಕೈಟಿ ಈ ಮಲ್ಪನಾದ ಪ್ರಯತ್ನ ಇದು ಮಲ್ತೆ ಐಕೆ ಅಪ್ಪನ ಅನುಗ್ರಹ ಪೂರ್ಣ ಇಪ್ಪಡಿ ಪಂಪುನೆ ಎಡ್ಡೆ ಬೇಲೆ ಮಲ್ಕೊಂಡು ಹೋದಾಗ ಏತೋ ಉಂದೇನು ಪಂಪನಾಗಿರ್ತೇವೆ ಆದ್ರೆ ಎಂಕಲ್ನ ತಾದಿ ಮಾತ್ರ ಎಂಕಲ್ನ ಗುರಿ ಒಂಜೆ ಆದಿಪ್ಪುಡು ಎಡ್ಡೆ ಮಲ್ಪುನ ಮಾತ್ರ ಎಡ್ಡೆ ಮಲ್ಪುನ ಗುರಿ ಎಂಕಲ್ನ ಆದಿಪ್ಪುಡು ಹೇಳಿದಾರ ಆ ಗುರಿ ತೀರ್ಪೋಲೆ ಐಕೆ ಅಪ್ಪನ ಅನುಗ್ರಹ ಪೂರ್ಣ ಇಪ್ಪಡು ಪೂರ್ಣ ಅನುಗ್ರಹ ನಡುವುದು Yes.